2 ಅಚ್ಚು ಬೆಲ್ಲ ಹಾಕೊಳ್ಳೋದು, 3 ಗ್ಲಾಸ್ ನೀರು ಹಾಕೊಳ್ಳೋದು. ಬೆಲ್ಲ ಸ್ವಲ್ಪ ಕರಗಬೇಕು. ಹಸಿ ಹಿಟ್ಟು ಮಾಡೋಕ್ಕೆ ಏನೇನೆಲ್ಲ ಹಾಕ್ತೀಯಾ? 1 kg ಹೇಳ್ತೀನಿ. 1 kg ಗೋಧಿ, ಅರ್ಧ kg ಅಕ್ಕಿ, ಆಮೇಲೆ 1/4 kg ಮೆಂತ್ಯ, 1/4 kg ಉದ್ದಿನ ಕಾಳು ಎಲ್ಲ ತೊಳೆದು ಒಣಗಾಕೊಂಡು ಆಮೇಲೆ ಇದರಲ್ಲಿ ಸ್ಟವಲ್ಲಿ ಹುರಿದ್ಬಿಟ್ಟು ಬಿಸಿ ಮಾಡಿ ತಣ್ಣಗಾದ್ಮೇಲೆ ಮಿಷಿನ್ನಲ್ಲಿ ಪೌಡ್ರ್ ಮಾಡಿಸೋದು. ಹೇಳಿದ್ದು 1 kgಗೆ? 1 kgಗೆ. ಓಕೆ. ಬಿಸಿ ಆದಮೇಲೆ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಗಂಜಿ ಥರ ಮಾಡ್ಕೋಬೇಕು. ಹಸಿಟ್ಟು ಎಷ್ಟು ಹಾಕಬೇಕು? ಸ್ವಲ್ಪ 1 ಸೌಟಷ್ಟು ಹಾಕಿದ್ರೆ ಸಾಕು. ಸ್ಟಾರ್ಟಿಂಗ್ ಅರ್ಧ ಬೋಲ್ ಹಾಕೊಂಡು ಗಂಜಿ ಮಾಡ್ಕೊಂಡಿದ್ದೀನಿ. ಇವಾಗ 2 ಬಟ್ಲಷ್ಟು ಹಸಿಟ್ಟು ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಬೇಯಬೇಕಿದು. ಓಕೆ. ತುಂಬ ಬೇಯಿಸ್ಬಾರ್ದು, ಗಂಟಾಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಏನೇನಕ್ಕೆಲ್ಲ ಒಳ್ಳೇದಿದೆ? ಇದು ಮೆಂತ್ಯದಿಟ್ಟು ತಿಂದರೆ ಸೊಂಟ ನೋವಿಗೆ, ಲೇಡೀಸ್ಗಳಿಗೆ ಸೊಂಟ ನೋವು ತುಂಬ ಒಳ್ಳೆಯದು. ಆಮೇಲೆ ದೇಹನೂ ತಂಪಾಗಿರುತ್ತೆ, ಮತ್ತು ಹೊಟ್ಟೆನೂ ತುಂಬ ಬೇಗ ತುಂಬ ಹಸುವಾಗಲ್ಲ. ತುಂಬ ಒಳ್ಳೆಯದು ಲೇಡೀಸ್ಗಳಿಗೆ. 1 ಸ್ಪೂನಷ್ಟು ಹಾಕೊತಿದ್ದೀನಿ. ಆಮೇಲೆ ತಿನ್ನಬೇಕಾದ್ರೂ ಹಾಕೋಬೇಕು. ಈಗ 1 ಸ್ಪೂನ್ ಹಾಕೊತೀನಿ, ಗಂಟಾಗಲ್ಲ ಅಂತ. 10 ನಿಮಿಷ ಆಯಿತು. ಇವಾಗ ಈ ಥರ ಮಾಡ್ಕೋಬೇಕು. ನಿಮ್ಮ ಅಜ್ಜಿ ನಿಮಗೂ ಇದೆಲ್ಲ ಮಾಡಿಕೊಡ್ತಿದ್ರ? ಹೌದು, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಇದೆಲ್ಲ. ನಮ್ಮ ಅಜ್ಜಿ ನಮಗೂ ಮಾಡಿಕೊಡೋರು. ಈಗ ನಾವು ನಮ್ಮ ಮಕ್ಳಿಗೆ ಮಾಡಿಕೊಡ್ತಾ ಇದ್ದೀವಿ. ಚೆನ್ನಾಗಿ ಗಂಟು ಹೋಗೋ ತನಕ ಹಿಂಗೆ ತಿರುವ್ಕೋಬೇಕು. ಗಂಟು ಹೋಗುತ್ತೆ. ಈ ಥರ ಮುಟ್ಟಿದ್ರೆ ಕೈಗೆಲ್ಲ ಅಂಟಬಾರ್ದು. ಅಂಟಿದ್ರೆ ಇನ್ನು ಬೆಂದಿಲ್ಲ ಅಂತ, ಅಂಟಿಲ್ಲ ಅಂದರೆ ಬೆಂದಿದೆ ಅಂತ. ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ, ಅಂಟ್ತಾ ಇಲ್ಲ ಕೈಗೆ. ಇದಾಗಿದೆಯಾ? ಆಗಿದೆ. ಈಗ ಮುದ್ದೆ ಕಟ್ಟಬೇಕು. ತಟ್ಟೆನ ನೀರು ಮಾಡ್ಕೋಬೇಕು. ನೀರು ಮಾಡಿಕೊಂಡು ಈ ಥರ ಮುದ್ದೆ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಈ ಥರ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ತಿನ್ಬೋದು. ರೆಡಿಯಾಗಿದೆ ಇವಾಗ. ಈಗ ಮೆಂತ್ಯದಿಟ್ಟು ರೆಡಿಯಾಗಿದೆ, ತಿನ್ನೋಕ್ಕೆ ರೆಡಿ. ಮೆಂತ್ಯ ಹಿಟ್ಟು ರೆಡಿ ಆಗಿದೆ.